ಮಗುಗೆ ಒಮೆಗಾ 3 ಪ್ಲಸ್ ವೈಟಮಿನ್ ಸಿ ರೆಗ್ಯುಲರ್ಲಿ ತಗೊಂಡ್ರೆ ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ವೈಟಮಿನ್ಸ್ ಎಲ್ಲ ಏನಿದೆ ಅಂದ್ರೆ ಮಿನರಲ್ಸ್ ಎಲ್ಲ ವೆರಿ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಸಾಕು, ಬಟ್ ಅದು ಕೂಡ ನಾವು ಮಕ್ಕಳಿಗೆ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಕಾಯಿಲೆಗಳು ಬೇಗ ಬರ್ತಾ ಇದೆ. ಒಳ್ಳೆ ಫ್ಯಾಟ್ ತಗೊಳ್ಳೋದೇ ಕೆಟ್ಟ ಫ್ಯಾಟ್ ಅನ್ನು ದೂರ ಮಾಡ್ಲಿಕ್ಕೆ ಇರುವಂತ ಸಿಂಪ್ಲೆಸ್ಟ್ ವೇ. ಇದನ್ನ ಟೇಸ್ಟಿಯಾಗಿ ನಾವು ಪ್ರಿಪೇರ್ ಮಾಡಿ ಕೊಡೋದು ಕೂಡ ಒಂದು ಪ್ರೋಟೀನ್ ಕನ್ಸಂಪ್ಷನ್ ಇಂಪ್ರೂವ್ ಆಗುತ್ತೆ ಅಂಡ್ ಅದರಲ್ಲಿ ಒಳ್ಳೆ ಫ್ಯಾಟ್ ಕೂಡ ಇದೆ. ಸೊ ಹಾಗಾಗಿ ಡಬಲ್ ಬೆನಿಫಿಟ್ ಸಿಗುತ್ತೆ, ನಮಗೆ ಪ್ರೋಟೀನು ಸಿಗುತ್ತೆ, ಒಳ್ಳೆ ಫ್ಯಾಟ್ ಕೂಡ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವು ತುಂಬ ಸಲ ನಮ್ಮ ಮಕ್ಕಳಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಬರ್ತಾ ಇರೋದನ್ನ ನೋಡಿರ್ತೀವಿ. ಅಂದರೆ ಒಂದ್ಸಲ ಕೆಮ್ಮು ಅಥವಾ ಕಫ ಎಲ್ಲ ಆಗಿ ನಾವು ಡಾಕ್ಟರ್ಗೆ ತೋರಿಸಿ, ಫೀವರು ಆಗಿರ್ಬೋದು, ಡಾಕ್ಟ್ರಿಗೆ ತೋರಿಸಿ ಅವರು ಆ್ಯಂಟಿಬಯೋಟಿಕ್ಸ್ ಏನಾದರೂ ಕೊಡ್ತಾರೆ, ಎಲ್ಲ ಒಂದ್ಸಲ ಕಡಿಮೆ ಆಗುತ್ತೆ. ವಿತಿನ್ ನಾಟ್ ಟೈಮ್ ಒಂದು 15 ದಿವಸ ಅಥವಾ 20 ದಿವಸ ಅಥವಾ 1 ತಿಂಗಳಾದ ಕೂಡಲೇ ಮತ್ತು ಇದೆಲ್ಲ ರಿಕರ್ ಆಗ್ತಾ ಇರೋದು ನಾವು ಭಾಳ ಸಲ ನೋಡ್ತೀವಿ. ಇದಕ್ಕೆ ಮೇನ್ ರೀಸನ್ ಏನು? ನಮ್ಮ ಮಕ್ಕಳದು ಇಮ್ಯುನಿಟಿ ಪವರ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಇರ್ಬೋದು. ಆ್ಯಂಡ್ ನಮ್ಗೆ ಗೊತ್ತು, ನಮ್ಮ ಮಕ್ಕಳು ಶಾಲೆಗೆಲ್ಲ ಹೋಗುವಾಗ ಈ ಥರ ಇನ್ಫೆಕ್ಷನ್ ಬರುವಂತ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇದೆ. ಯಾಕೆ? ಬಿಕಾಸ್ ಶಾಲೆಯಲ್ಲಿರೋ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಅವರಿಗೆ ಇನ್ಫೆಕ್ಷನ್ ಇರುತ್ತೆ. ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಮ್ಮ ಮಕ್ಕಳಿಗೂ ಕೂಡ ಕಾಯಿಲೆ ಬರುವಂತ ಸಾಧ್ಯತೆ ಇದೆ. ಸೊ ನಮ್ಮ ಮಕ್ಕಳ ರೋಗ ಪ್ರತಿರೋಧ ಶಕ್ತಿ ಅಥವಾ ಇಮ್ಯುನಿಟಿ ಏನಿದೆ ಅದು ಇಂಪ್ರೂವ್ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ. ಎಸ್ಪೆಷಲಿ ನಾವು ಮಕ್ಕಳಿಗೆ ನೋಡುವಾಗ ತುಂಬಾ ಮಕ್ಕಳಲ್ಲಿ ಕಾಮನ್ ಆಗಿ ಕಂಡು ಬರುವ ಸಮಸ್ಯೆ ಏನು ಅಂತ ಕೇಳಿದ್ರೆ ಪದೇ ಪದೇ ನೆಗಡಿ ಆಗೋದು, ಪದೇ ಪದೇ ಕೆಮ್ಮಾಗೋದು, ಆ್ಯಂಡ್ ಕೆಲವರಿಗೆ ಅಲರ್ಜೀಸ್ ಡೆವಲಪ್ ಆಗುತ್ತೆ, ಆ್ಯಂಡ್ ಕೆಲವರಿಗೆ ಕಂಟಿನ್ಯೂಸ್ಲಿ ಹೊಟ್ಟೆ ನೋವು, ಡಿಸೆಂಟ್ರಿ, ಈ ಥರ ಪ್ರಾಬ್ಲಮ್ಸ್ ಹೆಚ್ಚಿಗೆ ಕಂಡು ಬರುತ್ತೆ. ಯೂಶ್ವಲಿ ಮಕ್ಕಳಿಗೆ ಕಂಪ್ಯಾರಿಟಿವ್ಲಿ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಮೇ ಬಿ ವರ್ಷಕ್ಕೊಂದು 3-4 ಸಲ ಇನ್ಫೆಕ್ಷನ್ಸು ಅಥವಾ ನೆಗಡಿ ಅಥವಾ ಜ್ವರ ಬರೋದೆಲ್ಲ ತುಂಬ ಕಾಮನ್. ಆ್ಯಂಡ್ ಅದರಿಂದ ಅವ್ರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಬಟ್ ಪದೇ ಪದೇ ಬರ್ತಾ ಇರುವಾಗ ಮಾತ್ರ ನಮಗದು ತುಂಬ ಸಮಸ್ಯೆ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಮಕ್ಕಳ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಯಾವ ಥರ ಆಹಾರವನ್ನು ರೆಗ್ಯುಲರ್ಲಿ ಅವರಿಗೆ ಕೊಡಬೇಕು, ಯಾವ ಥರ ಆಹಾರಗಳು ಅವರಿಗೆ ಕೊಡಬಾರದು, ಆ್ಯಂಡ್ ಯಾವ ಥರ ಡೈಲಿ ರುಟೀನನ್ನು ಫಾಲೋ ಮಾಡಿಸ್ಬೇಕು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಆ್ಯಕ್ಚುಲಿ ನೋಡಿದರೆ ಮಕ್ಕಳದು ಇಮ್ಯುನಿಟಿ ಕಡಿಮೆ ಆಗಲಿಕ್ಕೆ, ಅವರಿಗೆ ಪದೇ ಪದೇ ಪ್ರಾಬ್ಲಮ್ಸ್ ಬರಲಿಕ್ಕೆ ಮೇನ್ ರೀಸನ್ ನಾವೇ. ಯಾಕೆಂದರೆ ನಾವು ಅದಕ್ಕೆ ಸ್ಯೂಟಬಲ್ ಆಗುವಂಥ, ಅವರ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಇರುವಂಥ ಫುಡ್ಗಳು ನಾವು ಕೊಡಲ್ಲ. ಆ್ಯಂಡ್ ಮಕ್ಕಳು ಹಠ ಮಾಡಿದ ಕೂಡಲೇ ನಾವೇನು ಮಾಡ್ತೀವಿ, ಹೆಚ್ಚಿಗೆ ಜಂಕ್ ಫುಡ್ಗಳನ್ನು ಅವರಿಗೆ ಕೊಡ್ತೀವಿ. ಅದು ಚಾಕ್ಲೇಟ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಅಥವಾ ತುಂಬ ಹೈ ಶುಗರ್ ಇರುವಂಥ ಯಾವುದೇ ಲೈಕ್ ಫುಡ್ ಇರ್ಬೋದು. ಅದು ರೆಗ್ಯುಲರ್ಲಿ ಕೊಟ್ಟಾಗ ಏನಾಗುತ್ತೆ, ಅವರದ್ದು ಓವರ್ ಆಲ್ ಇಮ್ಯುನಿಟಿ ಲೆವೆಲ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಅಥವಾ ನಾವು ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇದೆಲ್ಲ ಸಫಿಷಿಯೆಂಟ್ ಆಗಿ ನಮಗೆ ಸಿಕ್ಕಿದ್ರೆ ಮಾತ್ರ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಯೂಶಲಿ ಮಕ್ಕಳು ಏನಿರ್ತಾರೆ ಅವರು ತುಂಬ ಚ್ಯೂಸಿ ಆಗಿರ್ತಾರೆ. ಆ್ಯಂಡ್ ನಾವು ಅದು ಟ್ರೈನ್ ಮಾಡ್ತೀವಿ. ಸಣ್ಣದಿದ್ದಾಗಿಂದ ನಾವೇನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಶುಗರ್ ಹಾಕಿ ಕೊಟ್ಟು ಅವರ ಹೆಲ್ತನ್ನು ನಾವು ಹಾಳು ಮಾಡ್ತೀವಿ. ಸೊ ಆ ಹ್ಯಾಬಿಟನ್ನು ಫಸ್ಟ್ ನಾವು ಚೇಂಜ್ ಮಾಡಬೇಕು. ಆ್ಯಂಡ್ ಹೊರಗಡೆ ಲೈಕ್ ಏನಾದರೂ ಫುಡ್ ತಗೊಳ್ಳುವಾಗ ನಾವೊಂದು ಹ್ಯಾಬಿಟ್ ಫಸ್ಟ್ ಡೆವಲಪ್ ಮಾಡಬೇಕು. ಅದರ ಹೊರಗಡೆ ಏನು ಬರ್ಕೊಂಡಿದೆ ಅಂತ ಎಲ್ಲ ಪ್ಯಾರೆಂಟ್ಸು ಕೂಡ ಅದನ್ನು ನೋಡಬೇಕು. ಅದರಲ್ಲಿ ಎಷ್ಟು ಟ್ರಾನ್ಸ್ ಫ್ಯಾಟ್ ಇದೆ, ಅದರಲ್ಲಿ ಎಷ್ಟು ಶುಗರ್ ಆ್ಯಡ್ ಮಾಡಿದ್ದಾರೆ ಅಂತ ನೋಡಬೇಕು. ಹೈ ಶುಗರ್ ಇರುವಂಥ ಕಾರ್ನ್ ಸಿರಪ್ಸ್ ಎಲ್ಲ ಏನಿದೆ ಅದು ಆ್ಯಡ್ ಮಾಡಿರುವಂಥ ಆಹಾರಗಳು ನಾವು ಮಕ್ಕಳಿಗೆ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು. ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ಸ್, ಜ್ಯೂಸ್ಗಳು, ನಮಗೆ ನಾವು ಅದು ಫ್ರೆಶ್ ಜ್ಯೂಸ್ ಕೊಡೋ ಬದಲು ನಾವೇನು ಮಾಡ್ತೀವಿ, ಪ್ಯಾಕ್ಡ್ ಜ್ಯೂಸ್ಗಳನ್ನು ಹೆಚ್ಚಿಗೆ ಪ್ರಿಫರ್ ಮಾಡ್ತೀವಿ. ಸೊ ಅದರಲ್ಲಿ ನೋಡಿದರೆ ಅದರಲ್ಲಿ ಆ್ಯಕ್ಚುಲ್ ಆ ಹಣ್ಣಿಂದು ಏನೂ ಲೈಕ್ ಒಳ್ಳೆ ಗುಣಗಳಿರುವಂಥ ಏನೂ ಇರಲ್ಲ, ಅದರಲ್ಲಿ ಏನೂ ಎಸೆನ್ಸ್ ಇರಲ್ಲ. ಬಟ್ ಅದು ಬಿಟ್ಟು ಎಲ್ಲ ಆರ್ಟಿಫಿಷಿಯಲ್ ಆಗಿರುತ್ತೆ. ನಾವು ಎಸ್ಟರ್ಸ್ ಅಂತ ಹೇಳ್ತೀವಿ, ಅದು ಇಟ್ ಕ್ಯಾನ್ ಸ್ಮೆಲ್ ಲೈಕ್ ಎನಿ ಫ್ರೂಟ್. ಸೊ ಅಂಥದನ್ನ ಹಾಕಿ ಅದು ಮಾಡಿರ್ತಾರೆ. ಸೊ ಹಾಗಾಗಿ ಹೈ ಫ್ರಕ್ಟೋಸ್ ಇರುವಂಥ ಆ ಡ್ರಿಂಕ್ಗಳು ತಗೊಂಡ್ರೆ ಏನಾಗುತ್ತೆ, ಮಕ್ಕಳಿಗೆ ಲಿವರ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಅವರ ಇಮ್ಯುನಿಟಿ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಈಗ ಮಕ್ಕಳಿಗೆ ಡೈಲಿ ಯಾವ ಆಹಾರಗಳನ್ನು ಕೊಟ್ಟರೆ ಅವರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ನಮಗೆಲ್ಲ ಗೊತ್ತು, ವೈಟಮಿನ್ ಡಿ ನಮಗೆ ರೆಗ್ಯುಲರ್ಲಿ ತುಂಬ ಬೇಕಾಗಿರುವಂಥ ಒಂದು ನ್ಯೂಟ್ರಿಯೆಂಟ್, ಅದು ವೈಟಮಿನ್ ಡಿ. ಸೊ ಅದು ಹೆಚ್ಚಿಗೆ ಇರುವಂಥ ಆಹಾರಗಳು ಕೊಡೋದು ನಮ್ಮ ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಸೊ ವೈಟಮಿನ್ ಡಿ ಹೆಚ್ಚಿಗೆ ಇರುವಂಥ ಆಹಾರಗಳು ನಾವು ಅಬ್ಸರ್ವ್ ಮಾಡಿ ನೋಡಿದರೆ ಅದು ಮೇನ್ಲಿ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಅಷ್ಟೇ ನಮಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ಅದು ಸಿಗುತ್ತೆ. ಅದಕ್ಕೆ ಮೊಟ್ಟೆ ಇರ್ಬೋದು, ಅಥವಾ ನಟ್ಸಲ್ಲಿ ಸ್ವಲ್ಪ ಸಿಗ್ಬೋದು, ಅಥವಾ ಮೀಟ್ ಇರ್ಬೋದು, ಚಿಕನ್, ಮಟನ್ ಅಥವಾ ಈ ಥರ ಮೀಟ್ಗಳಲ್ಲಿ ಸಿಗುತ್ತೆ. ಮೀನುಗಳಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಫುಡ್ ಐಟಮ್ಸನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಹಾಲಲ್ಲಿ ವೆಜಿಟೇರಿಯನ್ಸ್ ಆದರೆ ಹಾಲಲ್ಲಿ ಸಿಗುತ್ತೆ. ಆ್ಯಂಡ್ ಮೊಸರು, ಈ ಥರ ಐಟಮ್ಸನ್ನು ನಾವು ರೆಗ್ಯುಲರ್ಲಿ ಮಕ್ಕಳಿಗೆ ಕೊಡುವಂಥ ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಬೇಕು. ಅವಾಗ ಏನಾಗುತ್ತೆ, ವಿಟಮಿನ್ ಡಿ ನಮಗೆಲ್ಲ ಗೊತ್ತು, ನಾವೆಲ್ಲ ಅನ್ಕೊಂಡಿರೋದೇನು ವಿಟಮಿನ್ ಡಿ ನಮ್ಮ ಎಲುಬುಗಳು ಗಟ್ಟಿ ಆಗಲಿಕ್ಕೆ ಅಷ್ಟೇ ಬೇಕು, ಅಥವಾ ಕ್ಯಾಲ್ಸಿಯಂ ಫಿಕ್ಸೇಷನ್ಗೆ ಅಷ್ಟೇ ವಿಟಮಿನ್ ಡಿ ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಹಾಗಲ್ಲ, ನಮ್ಮ ಇಮ್ಯುನಿಟಿಯನ್ನು ರೆಗ್ಯುಲೇಟ್ ಮಾಡಬೇಕು ಅಂದರೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಮಗೆ ಡೈಲಿ ವಿಟಮಿನ್ ಡಿ ಸಿಗಲೇಬೇಕು. ಆ್ಯಂಡ್ ನಮಗೆಲ್ಲ ಗೊತ್ತು ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಡಿ ಯಾವುದು,
ಸನ್ಲೈಟ್. ಸೊ ನಾವು ಹಾಗಾಗಿ ಏನು ಮಾಡಬೇಕು, ಮಕ್ಕಳಿಗೆ ಬಿಸಿಲಿಗೆ ಆಡಲಿಕ್ಕೆ ನಾವು ಫಸ್ಟ್ ಬಿಡಬೇಕು. ಸೊ ಮಕ್ಕಳು ಬಿಸಿಲಲ್ಲಿ ಆಡಿದಾಗ ಅವರಿಗೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ಪ್ರೊಡಕ್ಷನು ಆಗುತ್ತೆ, ಅದರೊಟ್ಟಿಗೆ ಎಕ್ಸಸೈಸ್ ಆದಾಗ ಚೆನ್ನಾಗಿ ಹಸಿವು ಆಗುತ್ತೆ, ಚೆನ್ನಾಗಿ ಆಹಾರ ತಗೊಳ್ತಾರೆ ಆ್ಯಂಡ್ ಒಳ್ಳೆ ನಿದ್ರೆ ಕೂಡ ಸಿಗುತ್ತೆ. ಆ್ಯಂಡ್ ಬರೀ ಆಹಾರಗಳು ಒಂದೇ ಅಲ್ಲ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರೋದು, ಅದರೊಟ್ಟಿಗೆ ಒಳ್ಳೆ ಹೆಲ್ತಿ ಪ್ರಾಕ್ಟೀಸಸ್ ಬೇಕು, ಎಕ್ಸಸೈಸ್ ರೆಗ್ಯುಲರ್ ಬೇಕು, ಪ್ರತಿ ದಿವಸ ಕನಿಷ್ಠ 8ರಿಂದ 9 ತಾಸಾದರೂ ಚೆನ್ನಾಗಿ ನಿದ್ರೆ ಮಾಡಬೇಕು. ಇದು ಕೂಡ ನಾವು ಮಕ್ಕಳಿಗೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಯಾಕಂದರೆ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಆದ್ಕೂಡಲೇ ನಾವೇನು ಮಾಡ್ತೀವಿ, 7 ಬೆಳಗ್ಗೆ ಎದ್ದು ಬೇಗ ಎಬ್ಬಿಸಿ 5 ಗಂಟೆಗೆ ಎಬ್ಬಿಸಿ ಅವನಿಗೆ ಓದಲಿಕ್ಕೆ ಕೂರಿಸ್ತೀವಿ. ಕಂಟಿನ್ಯೂಸ್ ಟ್ಯೂಷನ್ಸು ಅದು ಇದು ನಡೀತಾ ಇರುತ್ತದೆ. ಆ್ಯಂಡ್ ಸಂಜೆ 11 ಗಂಟೆ ಆದರೂ ಕೂಡ ನಾವು ಮಲಗಲಿಕ್ಕೆ ಕೂಡ ಕೊಡಲ್ಲ. ಸೊ ಆ ಥರ ಸ್ಟ್ರೈನ್ ಆಗೋದ್ರಿಂದ ಮಕ್ಕಳದ್ದು ಇಮ್ಯುನಿಟಿ ಕಡಿಮೆ ಆಗಿ ಅವನಿಗೆ ಲೈಕ್ ಎಫೆಕ್ಟಿವ್ ಆಗಿ ಕಲೀಲಿಕ್ಕಿರುವಂಥ ಟೈಮ್ ಕಡಿಮೆ ಆಗುತ್ತೆ. ಅದು ಬಿಟ್ಟು ನಾವೇನು ಮಾಡಬೇಕು, ಅವನಿಗೆ ಸಫಿಷಿಯೆಂಟ್ ಆಗಿರುವಷ್ಟು ನಿದ್ರೆ ಕೊಡಬೇಕು. 8 to 9 ಅವರ್ಸ್ ಒಂದು ಮಗು ಮಲಗಿದ್ರೆ ಮಾತ್ರ ಅವನದು ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ, ಅವನ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ, ಅವನದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಅವನ ಬಾಡಿಯಲ್ಲಿ ಆಗಿರುವಂಥ ಲೈಕ್ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಏನಿದೆ ಅದು ಕರೆಕ್ಟಾಗಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಹಾಗಾಗಿ ನಿದ್ರೆ ಮಾಡಲೇಬೇಕು. ಆ್ಯಂಡ್ ಸೆಕೆಂಡ್ ಫುಡ್ ಯಾವುದು ಅಂತ ಕೇಳಿದರೆ, ಫುಡ್ ರಿಚ್ ಇನ್ ವೈಟಮಿನ್ ಸಿ. ನಮಗೆಲ್ಲ ಗೊತ್ತು ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂದರೆ ವೈಟಮಿನ್ ಸಿ ಇರುವಂಥ ಆಹಾರಗಳು ನಾವು ಚೆನ್ನಾಗಿ ತಗೋಬೇಕು. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಪ್ರತಿ ದಿವಸ ಅವನಿಗೆ ಒಂದು ಲೈಕ್ ಸಿಟ್ರಸ್ ಫ್ರೂಟ್ಸ್ ಕೊಡ್ಬೋದು, ಅಥವಾ ಯಾವುದಾದ್ರೂ ಹಣ್ಣುಗಳನ್ನು ನೀವು ಕೊಡಿ. ಪೇರ್ಲೆ ಹಣ್ಣು ತುಂಬ ವೆರಿ ರಿಚ್ ಸೋರ್ಸ್ ಆಫ್ ವೈಟಮಿನ್ ಸಿ. ನೆಲ್ಲಿಕಾಯಿ ಕೊಡ್ಬೋದು, ಯಾವುದಾದ್ರೂ ಬೆರೀಸ್ ಕೊಡ್ಬೋದು, ಅವನಿಗೆ ಟೇಸ್ಟ್ ಇರುವಂಥದ್ದು ಮಾಡಿಕೊಡಿ. ಸೊ ರೆಗ್ಯುಲರ್ಲಿ ನಾವೇನು ಮಾಡಬೇಕು, ಯಾವುದಾದ್ರೂ ಒಂದು ಟೈಮಿಗೆ ಬೇಕಾದರೆ ಅವ ಶಾಲೆ ಬಿಟ್ಟು ಬಂದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಒಂದು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಹಣ್ಣನ್ನು ನಾವು ಕೊಡ್ಬೋದು. ಹಣ್ಣಂತ ಹೇಳಿದ ಕೂಡ ನಮಗೆ ಆ್ಯಪಲ್ ಅಷ್ಟೇ ನೆನಪಾಗುತ್ತೆ, ಯಾಕೆಂದರೆ ಎನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೆ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಬಟ್ ಅದರ ಬದಲು ನಮ್ಮ ಸುತ್ತಮುತ್ತಲೂ ಸಿಗುವಂಥ ಹಣ್ಣುಗಳೇನಿದೆ ಅದನ್ನು ಅವನಿಗೆ ಕೊಟ್ಟರೆ ಅದರಲ್ಲಿ ಒಳ್ಳೆ ಸೋರ್ಸ್ ಆಫ್ ವೈಟಮಿನ್ ಸಿ ಇರುತ್ತೆ. ಆ್ಯಂಡ್ ಹಾಗಾಗಿ ಅವರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ನಾವು ಕೊರೋನಾ ಟೈಮಲ್ಲಿ ಎಲ್ಲರೂ ವೈಟಮಿನ್ ಸಿ ಟ್ಯಾಬ್ಲೆಟ್ ತಿನ್ನೋದು ಒಂದೇ ನಮಗೆ ಕೆಲಸ ಇತ್ತು. ಬಟ್ ಅದು ಒಂದು ಕಾಯಿಲೆ ಬರುವಾಗ ಅಷ್ಟೇ ತಗೊಳ್ಳೋದಲ್ಲ, ಅದರ ಬದಲು ನಾವು ರೆಗ್ಯುಲರ್ಲಿ ಈ ವೈಟಮಿನ್ ಸಿ ರಿಚ್ ಇರುವಂಥ ಆಹಾರಗಳು, ತರಕಾರಿಗಳು ರೆಗ್ಯುಲರ್ ಕೊಡಿ. ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ವೈಟಮಿನ್ ಸಿ ಇರುತ್ತೆ. ಮಕ್ಕಳು ಯೂಶ್ವಲಿ ತರಕಾರಿ ತಿನ್ನಲಿಕ್ಕೆ ತುಂಬ ಲೈಕ್ ಬೇಜಾರು ಮಾಡ್ತಾರೆ, ಅವರಿಗೆ ಇಷ್ಟ ಅಲ್ಲ. ಅವರು ಹೋಳು ಕೊಟ್ಟರೆ ಅದೆಲ್ಲ ತೆಗೆದು ಸೈಡ್ಗಿಟ್ಟು ಬರೀ ರೈಸ್ ಮತ್ತು ಸಾರು ಅಷ್ಟೇ ತಿನ್ಕೊಂಡು ಹೋಗ್ತಾರೆ. ಸೊ ಅದರ ಬದಲು ನೀವೇನು ಮಾಡ್ಬೋದು, ಪಲ್ಯನ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಡಿ. ಸೊ ಹಾಗಾಗಿ ಸೊಪ್ಪಿನ ಪಲ್ಯಗಳೆಲ್ಲ ಹೆಚ್ಚಿಗೆ ಹೊಟ್ಟೆಗೆ ಹೋದಾಗ ಏನಾಗುತ್ತೆ, ಅವರಿಗೆ ಬೇಕಾಗಿರುವಂಥ ವೈಟಮಿನ್ ಸಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಆ್ಯಂಡ್ ಬಾಕಿ ಇರುವಂಥ ವೈಟಮಿನ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಮಕ್ಕಳ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಏನಿರಬೇಕು, ಜಿಂಕ್ ಇರಬೇಕು, ಮೆಗ್ನೀಷಿಯಮ್ ಇರಬೇಕು, ಐರನ್ ಇರಬೇಕು. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಈ ತರಕಾರಿಗಳಲ್ಲಿ ಇರುತ್ತೆ. ಈವನ್ ವಿಟಮಿನ್ ಕೆ ಅದು ಕೂಡ ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಡೈರೆಕ್ಟ್ ಸ್ವಲ್ಪ ಪಲ್ಯ, ನಾವೀಗ ದೊಡ್ಡವರಿಗೆ ಹೇಳುವಂಗೆ ಒಂದು ಬೌಲ್ ಪಲ್ಯ ರಾತ್ರಿ ತಿನ್ನಿ ಅಂತ ಹೇಳಿದ್ರೆ ಯಾವ ಮಗು ಕೂಡ ತಿನ್ನೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಫುಡ್ ಮಾಡುವಾಗಲೇ ಆ ರೈಸಿಗೆ ಬೇಕಾದರೆ ಒಂದು ಸ್ವಲ್ಪ ಹೆಚ್ಚಿಗೆ ತರಕಾರಿಗಳನ್ನು ಹಾಕಿ ಅದಕ್ಕೆ ಟೇಸ್ಟ್ ಆಗಲಿಕ್ಕೆ ಏನಾದರೂ, ಈಗ ಯೂಟ್ಯೂಬ್ ವಿಡಿಯೋಲಿ ತುಂಬ ಡಿಶಸ್ ಅದು ರೆಸಿಪಿ ಸಿಗುತ್ತೆ, ಅದನ್ನು ಮಾಡಿ. ಸೊ ಅದು ಟೇಸ್ಟಿ ಆಗಿದ್ದರೆ ಮಾತ್ರ ಮಗು ತಗೊಳುತ್ತೆ 100%. ಬಟ್ ಆ ಟೇಸ್ಟ್ ಹೆಚ್ಚು ಮಾಡಲಿಕ್ಕೆ ಅಂತೇಳಿ ನೀವು ಆರ್ಟಿಫಿಷಿಯಲ್ ಶುಗರು ಅಥವಾ ಸಕ್ಕರೆ ಇದೆಲ್ಲ ಹೆಚ್ಚಿಗೆ ಹಾಕೋದ್ರಿಂದ ಮಗು ಆರೋಗ್ಯ ಹಾಳಾಗುತ್ತೆ. ಸೊ ಹಾಗಾಗಿ ನ್ಯಾಚುರಲಿ ಇರುವಂಥ ಈ ಸೊಪ್ಪುಗಳಿರ್ಬೋದು, ತರಕಾರಿ ಇರ್ಬೋದು, ಇದನ್ನು ಆ್ಯಡ್ ಮಾಡಿ ಲೈಕ್ ಮಗುಗೆ ಬೇಕಾಗಿರುವಂಥ ವೈಟಮಿನ್ಸು, ನ್ಯೂಟ್ರಿಯೆಂಟ್ಸು ಲೈಕ್ ಮಿನರಲ್ಸ್ ಎಲ್ಲ ಸಫಿಷಿಯೆಂಟ್ ಆಗಿದೆಯಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ತುಂಬ ವೈಟಮಿನ್ಸ್ ಎಲ್ಲ ಏನಿದೆ ಅಂದರೆ ಮಿನರಲ್ಸ್ ಎಲ್ಲ ವೆರಿ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಸಾಕು. ಬಟ್ ಅದು ಕೂಡ ನಾವು ಮಕ್ಕಳಿಗೆ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಕಾಯಿಲೆಗಳು ಬೇಗ ಬರ್ತಾ ಇದೆ. ನೆಕ್ಸ್ಟ್ ಇಸ್ ಒಳ್ಳೆ ಫ್ಯಾಟ್. ಸೊ ಒಳ್ಳೆ ಫ್ಯಾಟ್ ಅಂತ ಹೇಳುವಾಗ ಭಾಳಷ್ಟು ಇದೆ ಅದರಲ್ಲಿ. ಸೊ ಅದರಲ್ಲಿ ಒನ್ ಆಫ್ ದ ಮೇನ್ ಫ್ಯಾಟ್ ನಾವು ರೆಗ್ಯುಲರ್ಲಿ ತಗೋಬೇಕಾಗಿದೆ ಯಾವುದು ಅಂತ ಕೇಳಿದರೆ ಒಮೆಗಾ 3 ಫ್ಯಾಟಿ ಆಸಿಡ್. ನಾನು ಭಾಳಷ್ಟು ವೀಡಿಯೋಸಲ್ಲಿ ನಾನು ಒಮೆಗಾ 3 ಇದು ಬೆನಿಫಿಟ್ಸ್ ಬಗ್ಗೆ ಹೇಳಿದ್ದೇನೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ರೆಗ್ಯುಲರ್ಲಿ ತಗೊಂಡ್ರೆ ಮಗುಗೆ ಒಮೆಗಾ 3 ಪ್ಲಸ್ ವೈಟಮಿನ್ ಸಿ ರೆಗ್ಯುಲರ್ಲಿ ತಗೊಂಡ್ರೆ ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಪದೇ ನೆಗಡಿ ಆಗೋದು, ಪದೇ ಬ್ರೀತಿಂಗ್ ಡಿಫಿಕಲ್ಟಿ ಆಗೋದು, ಅಸ್ತಮಾ ಡೆವಲಪ್ ಆಗೋದು ಅಥವಾ ಕಫ ಆಗೋದು, ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂದರೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಾವು ಪ್ರತಿ ದಿವಸ ಒಮೆಗಾ 3 ಮತ್ತು ವೈಟಮಿನ್ ಸಿ ಮಗು ಕೊಟ್ಟರೆ ಸಾಕು. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ಎಲ್ಲಿಂದ ಸಿಗುತ್ತೆ ನಮಗೆ? ನಾನ್ ವೆಜಿಟೇರಿಯನ್ಸ್ ಆದರೆ ತುಂಬ ಈಸಿ. ಅವರಿಗೆ ಮೇನ್ಲಿ ಮೀನುಗಳು, ಅದು ಸಾರ್ಡೈನ್ ಅಂದರೆ ಬೂತಾಯಿ ಅಥವಾ ತಾರ್ಲೆ ಇರ್ಬೋದು, ಆ್ಯಂಡ್ ಮ್ಯಾಕ್ರಲ್ ಅಂದರೆ ಲೈಕ್ ಬಂಗಡೆ ಇರ್ಬೋದು, ಇದರಲ್ಲಿ ತುಂಬ ಹೈ ಕ್ವಾಂಟಿಟಿಯಲ್ಲಿ ನಮಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಏನು ಮಾಡುತ್ತೆ ಅಂದರೆ ಅದು ಈವನ್ ನಮ್ಮ ಈ ವೈರಲ್ ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ನಮ್ಮ ಸೆಲ್ಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬ ಒಳ್ಳೆಯದು. ಆ್ಯಂಡ್ ಅದರ ಒಟ್ಟಿಗೆ ಮಗುದು ಬ್ರೈನ್ ಡೆವಲಪ್ ಆಗಲಿಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ವೆರಿ ಗುಡ್. ಆ್ಯಂಡ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಇರುವಂಥ ಸೋರ್ಸಸ್ ಆರ್ ವೆರಿ ಮಿನಿಮಮ್. ಅದು ಮೇ ಬಿ ಲೈಕ್ ಫ್ಲಾಕ್ ಸೀಡ್ಸ್ ಇರ್ಬೋದು, ಅಂದರೆ ಅಗಸೆ ಬೀಜ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಕೆಲವು ಲೈಕ್ ಫಾರ್ಟಿಫೈಡ್ ಆಹಾರಗಳು ಬರುತ್ತೆ, ಲೈಕ್ ಹಾಲು ಇರ್ಬೋದು, ಮೊಸರು ಇರ್ಬೋದು, ಯೋಗರ್ಟ್ ಇರ್ಬೋದು, ಅದೆಲ್ಲ ಫಾರ್ಟಿಫೈಡ್ ವಿತ್ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಬರುತ್ತೆ. ಅದು ಬೇಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ನಟ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಕೆಲವು ಸೊಪ್ಪುಗಳು ಲೈಕ್ ಬಸಳೆ ಸೊಪ್ಪಲ್ಲಿ ಏನಿದೆ ಅದರಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಐಟಮ್ಸನ್ನು ನಾವೇನು ಮಾಡಬೇಕು, ರೆಗ್ಯುಲರ್ಲಿ ಕೊಡಬೇಕು. ಈ ನಟ್ಸ್ಗಳನ್ನು ಪ್ರತಿ ದಿವಸ ಕೊಟ್ಟರೆ ಒಮೆಗಾ
omega 3 ಫ್ಯಾಟಿ ಆಸಿಡ್ ಸಿಗುತ್ತೆ, ಅದರ ಒಟ್ಟಿಗೆ ಅದರಲ್ಲಿ ಒಳ್ಳೆ ಫ್ಯಾಟ್ ಇದೆ. ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ನಮ್ಮ ಸೆಲ್ ಡೆವಲಪ್ಮೆಂಟ್ಗೆ, ನಮ್ಮ ಹೆಲ್ತ್ ಓವರ್ ಆಲ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆಲ್ಲ ಬೇಕಾಗಿರುವ ಕೊಬ್ಬಿನ ಅಂಶ ಕೂಡ ಈ ನಟ್ಸ್ಗಳಲ್ಲಿದೆ. ಒಳ್ಳೆ ಫ್ಯಾಟ್ ತಗೊಳ್ಳೋದೇ ಕೆಟ್ಟ ಫ್ಯಾಟ್ ಅನ್ನು ದೂರ ಮಾಡ್ಲಿಕ್ಕಿರುವಂತ ಸಿಂಪ್ಲೆಸ್ಟ್ ವೇ. ಸೊ ದೊಡ್ಡವರು ಕೂಡ ಈ ತರ ಒಳ್ಳೆ ಫ್ಯಾಟ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅದು ತಗೊಂಡ್ರೆ ಮಾತ್ರ ನಮ್ಮ ಲೈಕ್ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಇರ್ಬೋದು, ನಮ್ಮ LDL ಇರ್ಬೋದು, ಅದೆಲ್ಲ ಕಡಿಮೆಯಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಮಗುವುದು ಹೆಲ್ತ್ ಚೆನ್ನಾಗಬೇಕು ಅಂತ ನಾವು ಈಗಷ್ಟೇ ಅವನಿಗೆ ಇಮ್ಯುನಿಟಿ ಇಂಪ್ರೂವ್ ಆಗೋದು ಒಂದೇ ಅಲ್ಲ, ವಿ ಹ್ಯಾವ್ ಟು ಫಾರ್ಮ್ ಎ ಫೌಂಡೇಶನ್. ಅವನಿಗೆ ಫ್ಯೂಚರ್ ಅಲ್ಲಿ ಅವನ ಆರೋಗ್ಯ ಚೆನ್ನಾಗಿರ್ಲಿಕ್ಕಿರುವಂತ ಒಳ್ಳೆ ಫೌಂಡೇಶನ್ ನಾವು ಹಾಕಬೇಕು ಅಂದ್ರೆ ನಾವೇನ್ ಮಾಡಬೇಕು, ಈ ತರ ಆಹಾರಗಳನ್ನ ಅವರದ್ದು ರೆಗ್ಯುಲರ್ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಅವನ ಶಾಲೆ ಬಿಟ್ಟು ಬಂದ್ಮೇಲೆ ನಾವು ಏನಾದರೂ ಲೈಕ್ ಟೀ ಕಾಫಿ ಕೊಡುವ ಬದಲು, ಟೀ ಅಂಡ್ ಕಾಫಿ ಮಸ್ಟ್ ಬಿ ಅವಾಯ್ಡೆಡ್. ಯಾಕಂದ್ರೆ ಅದು ತಗೊಳ್ಳುವಾಗ ಅವರದ್ದು ಅಯರ್ನ್ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಮಕ್ಕಳಿಗೆ ಅದು ಕೊಡೋ ಬದಲು ಅಥವಾ ಏನಾದರೂ ಚಾಕ್ಲೇಟ್ಸ್ ಕೊಡೋ ಬದಲು ನಾವು ಈವ್ನಿಂಗ್ ಏನು ಮಾಡ್ಬೋದು, ಅವನಿಗೆ ಒಂದು ಸ್ವಲ್ಪ ನಟ್ಸ್ ಕೊಡ್ಬೋದು. ಆ್ಯಂಡ್ ಬೆಳಿಗ್ಗೆ ತಿಂಡಿ ಒಟ್ಟಿಗೆ ಬೇಕಾದ್ರೆ ಸ್ವಲ್ಪ ನಟ್ಸ್ ಕೊಡ್ಬೋದು. ಆ್ಯಂಡ್ ಯಾವಾಗಾದ್ರೂ ಒಂದು ಟೈಮಲ್ಲಿ ನಟ್ಸ್ ಕೊಡಿ, ಆ್ಯಂಡ್ ಸ್ವಲ್ಪ ಹಣ್ಣುಗಳು ಕೂಡ ರೆಗ್ಯುಲರ್ಲಿ ಅವನಿಗೆ ಕೊಡಿ. ನೆಕ್ಸ್ಟ್ ಒಳ್ಳೆ ಫ್ಯಾಟ್ ಯಾವುದು ಮಗು ಕೊಡ್ಬೋದು ಅಂದರೆ ತುಪ್ಪ. ಸೊ ತುಪ್ಪ ರೆಗ್ಯುಲರ್ಲಿ ಯೂಸ್ ಮಾಡಿ. ನಾವು ರೈಸ್ ಕೊಡುವಾಗ ಅದಕ್ಕೆ ಬೇಕಾದ್ರೆ ಒಂದು ಚಮಚ ತುಪ್ಪ ಹಾಕಿ ಕೊಡೋದು ಕೂಡ ಅವರದ್ದು ಲೈಕ್ ಅವರಿಗೆ ಸಫಿಷಿಯೆಂಟ್ ಆಗಿರುವಂಥ ಕ್ಯಾಲರಿ ಸಿಗುತ್ತೆ ಒಂದು. ಅದರೊಟ್ಟಿಗೆ ನಮ್ಮ ಬ್ರೈನ್ ಫಂಕ್ಷನ್ಸು, ನಮ್ಮ ನರಗಳು ಇಂಪ್ರೂವ್ ಆಗಲಿಕ್ಕೆ ತುಪ್ಪ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಅದರೊಟ್ಟಿಗೆ ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೂ ಕೂಡ ಈ ತುಪ್ಪ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಪ್ರತಿ ದಿವಸ ಮಗುವಿಗೆ ಒಂದು ಸ್ವಲ್ಪ ತುಪ್ಪ ಒಂದು ಆಹಾರದಲ್ಲಿ ಆ್ಯಡ್ ಮಾಡಬೇಕು. ಸೊ ರೆಗ್ಯುಲರ್ಲಿ ಘೀ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ತುಪ್ಪ ತಗೊಂಡ್ರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ, ನಮಗೆ ಸಮಸ್ಯೆ ಬರುತ್ತೆ ಅಂತ. ಅದು ಕಂಪ್ಲೀಟ್ಲಿ ರಾಂಗ್. ತುಪ್ಪ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಮಗುದು ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಮಾಡಲಿಕ್ಕೆ ತುಪ್ಪ ಇಸ್ ಒನ್ ಆಫ್ ದ ಬೆಸ್ಟ್. ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂದರೆ, ಅಡುಗೆ ಮಾಡುವಾಗ ಅದಕ್ಕೆ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಅದರಲ್ಲಿರುವಂಥ ಲಾರಿಕ್ ಆಸಿಡ್ ಏನಿದೆ ಅದಕ್ಕೆ ನಮ್ಮ ರೋಗ ಪ್ರತಿರೋಧ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ ಇರುವಂಥ ಶಕ್ತಿ ಇದೆ. ಸೊ ಮಕ್ಕಳಿಗೆ ನಾವು ಯೂಶಲಿ ಏನಾದರೂ ಮಕ್ಕಳಿಗೆ ನಾವು ಏನಾದರೂ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಾತ್ರ ಅವ್ರು ತಗೊಳ್ತಾರೆ. ನಾವು ಏನಾದರೂ ರೆಗ್ಯುಲರ್, ನಾವು ಎಷ್ಟೇ ಸ್ಟ್ರಿಕ್ಟ್ ಆಗಿ ನಾವು ಹೇಳಿದ್ರು ಕೂಡ ಮಕ್ಕಳಿಗೆ ಒಂದು ಸಂಡೇ ಆದ ಕೂಡ ಏನಾದರೂ ಒಂದು ಸ್ಪೆಷಲ್ ಮನೆಯಲ್ಲಿ ನಾವು ಮಾಡೇ ಮಾಡ್ತೀವಿ. ಸೊ ಅದು ಮಾಡುವಾಗ ನಾವೇನು ಮಾಡ್ಬೋದು, ಏನಾದರೂ ಫ್ರೈ ಮಾಡೋದಿದ್ರೂ ಕೂಡ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಫ್ರೈ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲಿರುವಂಥ ಲಾರಿಕ್ ಆಸಿಡ್ ಏನಿದೆ ಅದು ನಮ್ಮ ಅವರಿಗೆ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರಲ್ಲಿರುವಂಥ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಒಂದು ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ, ಇಮೋಷನಲಿ ಅವನ್ನ ಫಿಟ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ನಾವೇನು ಮಾಡಬೇಕು, ಪ್ರತಿ ದಿವಸ ಅಡುಗೆ ಮಾಡುವಾಗ ಕೋಕೋನಟ್ ಆಯಿಲನ್ನು ಬಳಸೋದು ತುಂಬ ಒಳ್ಳೆಯದು. ಇನ್ನೂ ಲೈಕ್ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರಂತ ತುಂಬ ಒಳ್ಳೆಯದು, ಬಟ್ ಅದು ಕೆಲವು ಸಲ ಅಫೋರ್ಡಬಲ್ ಇರಲ್ಲ, ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಹಾಗಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡೋದು ಕೂಡ ಮಕ್ಕಳ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ, ಅವರ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಈಗ ಫ್ಯಾಟ್ ಬಗ್ಗೆ ಹೇಳಾಯಿತು. ನೆಕ್ಸ್ಟ್ ಇಸ್ ಪ್ರೋಟೀನ್. ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ಇದ್ದರೆ ಅವರಿಗೆ ಪ್ರೋಟೀನ್ ಬೇಕೇ ಬೇಕು. ಅವರ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಆ್ಯಕ್ಚುಲಿ. ಪ್ರೋಟೀನ್ ಮತ್ತು ಫ್ಯಾಟಿಂದಾನೇ ನಮ್ಮ ಬಾಡಿ ಮಾಡಿರೋದು. ಸೊ ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗಬೇಕು, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು, ಫಿಸಿಕಲಿ ನಾವು ಚೆನ್ನಾಗಿ ಡೆವಲಪ್ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ ಇದ್ದರೆ ನಾವೇನು ಮಾಡಬೇಕು, ಒಂದು ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಸೊ ಬಟ್ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ನಾವು ಕೊಡುವಂಥ ಫುಡ್ ಏನಿದೆ, ನಮ್ಮ ಒಂದೇ ಥರ ಆಹಾರ ಅಲ್ವಾ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಒಂದು ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ರೈಸು ಸಾರು ಇರ್ಬೋದು, ರಾತ್ರಿ ಕೂಡ ರೈಸು ಏನಾದರೂ ಸಾರು ಇರ್ಬೋದು. ಸೊ ಬಟ್ ಏನಾಗುತ್ತೆ, ಅದರಲ್ಲಿ ನಮಗೆ ಪ್ರೋಟೀನ್ ಡೆಫಿಷಿಯನ್ಸಿ ಆಗ್ತಾ ಇದೆ. ಸೊ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸು ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು, ನಮ್ಮ ಬಾಡಿ ಫಂಕ್ಷನ್ಸು ಆಗಬೇಕು, ನಮ್ಮ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಚೆನ್ನಾಗಬೇಕು, ನಮ್ಮ ಬಾಡಿ ಗ್ರೋತ್ ಚೆನ್ನಾಗಬೇಕು ಅಂದರೆ ಪ್ರೋಟೀನ್ ಇರೋ ಆಹಾರ ತಗೊಳ್ಳೇಬೇಕು. ಸೊ ಹಾಗಾಗಿ ಮಕ್ಕಳಿಗೆ ಪ್ರೋಟೀನ್ ಇರೋ ಆಹಾರ ನಾವು ಹೇಗೆ ಕೊಡ್ಬೋದು, ರೆಗ್ಯುಲರ್ಲಿ ನಮ್ಮ ಒಂದು ಟೈಮಲ್ಲಿ ನಾವು ಏನಾದರೂ ಫುಡ್ ಕೊಡುವಾಗ ರೆಗ್ಯುಲರ್ಲಿ ಒಂದು ಮೊಟ್ಟೆ ಕೊಡಿ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಮೊಟ್ಟೆಯಲ್ಲಿರುವಂಥ ಎಗ್ ವೈಟ್ ಏನಿದೆ ಅದು ಆಲ್ಬುಮಿನ್. ಸೊ ಅವರ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಬಾಡಿ ಫಂಕ್ಷನ್ ಚೆನ್ನಾಗಲಿಕ್ಕೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಯಾಕ್ ಏನಿದೆ ಅದರಲ್ಲಿರುವಂಥ ಕೋಳಿನ್ ಏನಿದೆ ಒಂದು ಮೆಂಟಲಿ ಅವನ್ನ ಸ್ಟ್ರಾಂಗ್ ಮಾಡಲಿಕ್ಕೆ, ಅವನ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಅದು ಕೂಡ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರ್ಲಿ ಮಕ್ಕಳಿಗೆ ನಾವೊಂದು ಮೊಟ್ಟೆ ಕೊಡೋದು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳೇನು, ನಾವು ಹಾಲು ಕೊಡ್ಬೋದು, ಮೊಸರು ಕೊಡ್ಬೋದು, ನಾನು ಹೇಳ್ದಂಗೆ ನಟ್ಸ್ ಕೊಡ್ಬೋದು. ಆ್ಯಂಡ್ ಮಕ್ಕಳಿಗೆ ಮೇನ್ಲಿ ಯಾವುದಾದ್ರೂ ಒಂದು ಕಾಳುಗಳನ್ನು ರೆಗ್ಯುಲರ್ಲಿ ಕೊಡ್ಬೋದು. ಈವ್ನಿಂಗ್ ಕೊಡುವಂಥ ಸ್ನ್ಯಾಕ್ ಇರ್ಬೋದು, ಅಥವಾ 11 ಗಂಟೆ ಮನೆಯಲ್ಲಿ ಫ್ರೀ ಇದ್ದಾಗ ನಾವೇನು ಮಾಡ್ಬೋದು, ಒಂದು ಹೆಸರು ಕಾಳು ಅಥವಾ ಯಾವುದಾದ್ರೂ ಒಂದು ಕಾಳು ಅಥವಾ ಕಡಲೆ, ಇದನ್ನ ಟೇಸ್ಟಿಯಾಗಿ ನಾವು ಪ್ರಿಪೇರ್ ಮಾಡಿ ಕೊಡೋದು ಕೂಡ ಒಂದು ಪ್ರೋಟೀನ್ ಕನ್ಸಂಪ್ಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಒಳ್ಳೆ ಫ್ಯಾಟ್ ಕೂಡ ಇದೆ. ಸೊ ಹಾಗಾಗಿ ಡಬಲ್ ಬೆನಿಫಿಟ್ ಸಿಗುತ್ತೆ, ನಮಗೆ ಪ್ರೋಟೀನು ಸಿಗುತ್ತೆ, ಒಳ್ಳೆ ಫ್ಯಾಟ್ ಕೂಡ ಸಿಗುತ್ತೆ. ಕೆಲವರಿಗೆ ಒಂದು ಡೌಟ್ ಇದೆ, ಲೈಕ್ ಈಗ ಓಕೆ ನಾನ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಸಿಗುತ್ತೆ, ಯಾಕೆಂದರೆ ಅದರಲ್ಲಿ ಮೀಟಲ್ಲಿ ಪ್ರೋಟೀನ್ ಇದೆ, ಮೀನಲ್ಲಿ ಪ್ರೋಟೀನ್ ಇದೆ, ಎಲ್ಲದರಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಬಟ್ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸೋರ್ಸಸ್ ಆರ್ ವೆರಿ ಮಿನಿಮಮ್. ಅದು ಹೌದು, ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸೋರ್ಸಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಬಟ್ ನಾವು ರೆಗ್ಯುಲರ್ಲಿ ನಮ್ಮ ಫುಡ್ಡಲ್ಲಿ ಮೊಳಕೆ ಕಾಳುಗಳನ್ನ ಇನ್ಕ್ಲೂಡ್ ಮಾಡಿದರೆ, ಯಾವುದಾದ್ರೂ ದಾಲ್ಸನ್ನು ನಾವು ರೆಗ್ಯುಲರ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ ಪ್ರೋಟೀನ್ ಕನ್ಸಂಪ್ಷನ್ ಏನಿದೆ ಅದು ಇಂಪ್ರೂವ್ ಮಾಡ್ಬೋದು. ಇನ್ನು ನಾವು ಸೋಯಾಬೀನನ್ನು ರೆಗ್ಯುಲರ್ಲಿ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸೋಯಾಬೀನ್ ಕೊಟ್ಟರೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಪ್ರೋಟೀನ್ ಅಂಶ ಸಿಗುತ್ತೆ. ಆ್ಯಂಡ್ ನಾವು ಪನೀರನ್ನು ಯೂಸ್ ಮಾಡ್ಬೋದು ರೆಗ್ಯುಲರ್ಲಿ ಮನೆಯಲ್ಲಿ. ಯಾಕೆ ಅಂಗಡಿಗೆ ಹೋಗಿ ತಗೊಳ್ಳೇಬೇಕು ಅಂತಿಲ್ಲ, ಮನೆಯಲ್ಲೇ ನೀವು ಪನೀರ್ ರೆಡಿ ಮಾಡ್ಬೋದು. ಮನೆಯಲ್ಲೇ ಫ್ರೆಶ್ ಆಗಿ ಪನೀರ್ ರೆಡಿ ಮಾಡಿ ಮಗು ಕೊಟ್ಟರೆ ಏನಾಗುತ್ತೆ, ಅದರಲ್ಲಿ ಸಫಿಷಿಯೆಂಟ್ ಆಗಿ ನಮಗೆ ಪ್ರೋಟೀನ್ ಮತ್ತು ಫ್ಯಾಟ್ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರೋಬಯೋಟಿಕ್ಸ್. ಅದು ತುಂಬ ಪೇರೆಂಟ್ಸ್ಗೆ
ಮರ್ತೋಗುತ್ತೆ. ಮಕ್ಕಳಿಗೆ ರೆಗ್ಯುಲರ್ಲಿ ನಾವೇನು ಮಾಡಬೇಕು, ಪ್ರೋಬಯೋಟಿಕ್ಸನ್ನು ಕೊಡಬೇಕು. ಅಂದರೆ ಹೊಟ್ಟೆಗೆ ಬೇಕಾಗಿರುವಂಥ, ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳನ್ನು ರೆಗ್ಯುಲರ್ಲಿ ಅವರಿಗೆ ಕೊಡಬೇಕು. ಆವಾಗ ಮಾತ್ರ ನಮ್ಮ ಲೈಕ್ GI ಟ್ರ್ಯಾಕ್ಟ್ ಹೆಲ್ತ್ ಏನಿದೆ, ನಮ್ಮ ಗಟ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಗಟ್ ಇಸ್ ಎ ಸೆಕೆಂಡ್ ಬ್ರೈನ್. ಮಗುದು ಲೈಕ್ ಬುದ್ಧಿಶಕ್ತಿ ಇಂಪ್ರೂವ್ ಆಗಬೇಕು ಅಂದ್ರೂ ಕೂಡ ಒಂದು ಗಟ್ಟು ಚೆನ್ನಾಗಿರಬೇಕು. ತುಂಬ ಮಕ್ಕಳಲ್ಲಿ ನಾವು ನೋಡ್ತೀವಿ, ಕೆಲವು ಫುಡ್ ತಗೊಂಡ್ರೆ ಅವರಿಗೆ ಆಗಲ್ಲ, ಕೆಲವು ಫುಡ್ಗೆ ಅಲರ್ಜಿ ಇರುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಸೀಲಿಯಾಕ್ ಡಿಸೀಸಸ್, ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅವರಿಗೂ ಕೂಡ ನಾವು ಏನು ಮಾಡಬೇಕು, ಒಳ್ಳೆ ಪ್ರೋಬಯೋಟಿಕ್ಸ್ ಅನ್ನು ಕೊಟ್ಟಾಗ ಏನಾಗುತ್ತೆ, ಅವರ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ, ಅವರ ಹೊಟ್ಟೆ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅವರ ಸಣ್ಣ ಕರಳಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅವರ ದೊಡ್ಡ ಕರಳಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದರೊಟ್ಟಿಗೆ ಸರಿಯಾಗಿ ಮೋಷನ್ ಆಗುತ್ತೆ. ಸೊ ಹಾಗಾಗಿ ಅವರ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ನಾವು ಅನ್ಕೊಂಡಿದ್ದೀವಿ ನಾವು ಚೆನ್ನಾಗಿ ಫುಡ್ ತಗೊಂಡ್ರೆ ಅಷ್ಟೇ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ, ಬಟ್ ಹಾಗಲ್ಲ. ನಮ್ಮ ಹೊಟ್ಟೆಯಲ್ಲಿ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳಿದೆ, ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ, ಅದಕ್ಕೂ ಕೂಡ ಚೆನ್ನಾಗಿ ಫೀಡ್ ಮಾಡಿದರೆ ಮಾತ್ರ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ನಾವು ಪ್ರೋಬಯೋಟಿಕ್ಸ್ ತಗೊಳ್ಳೋದ್ರೊಟ್ಟಿಗೆ ಒಳ್ಳೆ ನಾರಿನಾಂಶ ಇರುವಂಥ ತರಕಾರಿಗಳನ್ನು ರೆಗ್ಯುಲರ್ಲಿ ಅವರಿಗೆ ಕೊಡಬೇಕು. ನಾವು ದೋಸೆ ಮಾಡುವಾಗ ಪ್ರತಿ ದಿವಸ ಉದ್ದಾಗಬೇಕು ಅಂತ ಇಲ್ಲ, ಅದರ ಬದಲು ಒಂದು ದಿವಸ ಮೆಂತೆ ಹಾಕಿ ಮಾಡಿ ನೋಡಿ. ಮೆಂತೆಯಲ್ಲಿ ಕೂಡ ತುಂಬ ಒಳ್ಳೆ ಸೊಲ್ಯುಬಲ್ ಫೈಬರ್ ಇದೆ, ಇನ್ಸೊಲ್ಯುಬಲ್ ಫೈಬರ್ ಇದೆ, ಮೋಷನ್ ಚೆನ್ನಾಗಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಒಳ್ಳೆ ಒಂದು ಫುಡ್ ಕೂಡ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಳ್ಳೆ ಪ್ರೋಬಯೋಟಿಕ್ಸ್ ಇರುವಂಥ ಆಹಾರ, ಅದು ಮೊಸರು ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್. ಅದೇ ಥರ ನಾವು ಪ್ರತಿ ದಿವಸ ಬೆಳಿಗ್ಗೆ ಮನೆಯಲ್ಲಿ ಮಾಡುವಂಥ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಇದೆಲ್ಲ ಪ್ರೋಬಯೋಟಿಕ್ಸ್. ಯಾಕೆಂದರೆ ನಾವು ಓವರ್ ನೈಟ್ ಅದನ್ನು ಇಟ್ಟು ಅದು ಫರ್ಮೆಂಟ್ ಆದಮೇಲೆ ನೆಕ್ಸ್ಟ್ ಡೇ ನಾವು ಆ ಫುಡ್ಡನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ಏನು ಮಾಡ್ಬೋದು, ತಂಗಳನ್ನು ಒಂದು ಹೊತ್ತು ತಂಗಳನ್ನು ಮಕ್ಕಳಿಗೆ ಕೊಟ್ಟು ನೋಡಿ, ಅದು ಕೂಡ ಅವರದ್ದು ಹೊಟ್ಟೆ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದೇ ಥರ ಪಿಕ್ಕಲ್ ಒಳ್ಳೆ ಚೆನ್ನಾಗಿ ಮನೆಯಲ್ಲೇ, ಅಂಗಡಿಯಿಂದ ತರಬೇಡಿ, ಮನೆಯಲ್ಲೇ ಬೇಕಾದ್ರೆ ಪಿಕ್ಕಲ್ ಮಾಡಿ ಕೊಟ್ಟರು ಕೂಡ ತುಂಬ ಒಳ್ಳೆಯದು, ಅದು ಕೂಡ ಒಳ್ಳೆ ಪ್ರೋಬಯೋಟಿಕ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಒಂದು ಮಗು ಹುಟ್ಟಿದಾಗ ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಸೆಕ್ಷನಲ್ಲಿ ಹುಟ್ಟಿರೋ ಮಕ್ಕಳಿಗಿಂತ ನ್ಯಾಚುರಲ್ ಬರ್ತ್ ಆಗಿರುವಂಥ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ವಜೈನಲ್ ಬರ್ತ್ ಇದ್ದಾಗಲೇ ಏನಾಗುತ್ತೆ, ಆ ಮಗು ಒಳಗೆ ಒಳ್ಳೆ ಪ್ರೋಬಯೋಟಿಕ್ ಹೋಗಿರುತ್ತೆ, ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಹೋಗಿರುತ್ತೆ. ಸೊ ಹಾಗಾಗಿ ಅವನ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಸಿಸೇರಿಯನ್ ಮಾಡಿ ತೆಗೆದಿರೋ ಮಗುಗೆ ಆ ಪ್ರೋಬಯೋಟಿಕ್ಸ್ ಸಿಕ್ಕಿರಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗಳ ಒಳಗೆ ಹೋಗಿರಲ್ಲ. ಸೊ ಹಾಗಾಗಿ ಇದರಷ್ಟು ಅಂದರೆ ನ್ಯಾಚುರಲ್ ಬರ್ತ್ ಆಗಿರೋ ಮಗು ಅಷ್ಟು ಇಮ್ಯುನಿಟಿ ಇರಬೇಕು ಅಂತ ಇಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ನೀವೇ ನೋಡಿ, ನಮ್ಮ ಲೈಕ್ ಪ್ರೋಬಯೋಟಿಕ್ಸ್, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಎಷ್ಟೊಂದು ನಮ್ಮ ಹೆಲ್ತನ್ನು ಡಿಸೈಡ್ ಮಾಡುತ್ತೆ ಅಂತ ನೋಡಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ರೆಗ್ಯುಲರ್ಲಿ ಮಗುಗೆ ಏನು ಮಾಡಬೇಕು, ಪ್ರೋಬಯೋಟಿಕ್ಸನ್ನು ಕೊಡಲೇಬೇಕು. ಇನ್ನು ನೆಕ್ಸ್ಟ್ ಏನಂದರೆ ಚೆನ್ನಾಗಿ ನೀರು ಕೊಡಬೇಕು. ಪ್ರತಿ ದಿವಸ ಅಟ್ಲೀಸ್ಟ್ 1 to 3 ಲೀಟರ್ಸ್ ಡಿಪೆಂಡಿಂಗ್ ಆನ್ ದೇರ್ ವೇಟ್. ಒಂದು 10 kg ಇರೋ ಮಗು ಆದರೆ ಮಿನಿಮಮ್ 1 ಲೀಟರ್ ನೀರಾದರೂ ಕುಡಿದಿರಬೇಕು. ಅದಾದಮೇಲೆ ನಾವು ಹೇಳ್ತೀವಿ ಯೂಶಲಿ ಪ್ರತಿ 25 kg ಇದ್ದವರೆಗೂ 1 ಲೀಟರ್ ನೀರು ಹೆಚ್ಚಿಗೆ ಕುಡಿಬೇಕು ಅಂತ. ಹಾಗೆ ಅಲ್ಲ, ಬಟ್ ಸಫಿಷಿಯೆಂಟ್ ಆಗಿ ನೀರು ಕುಡಿಬೇಕು. ನಾವು ಯಾವಾಗಲೂ ಅವನ ಮೂತ್ರ ನೋಡಬೇಕು, ಮೂತ್ರ ಹೆಚ್ಚಿಗೆ ಕಾನ್ಸಂಟ್ರೇಟೆಡ್ ಆಗ್ತಾ ಇದ್ದರೆ ಚೆನ್ನಾಗಿ ನೀರು ಕುಡಿಸಬೇಕು. ಆ್ಯಂಡ್ ಪ್ರತಿ ದಿವಸ 1 to 2 or 3 ಲೀಟರ್ಸ್ ನೀರು ಕುಡಿಯೋದು ತುಂಬ ಒಳ್ಳೆಯದು. ಆ್ಯಂಡ್ ಈ ಥರ ಪ್ರಾಕ್ಟೀಸ್ಗಳನ್ನು ನೀವು ರೆಗ್ಯುಲರ್ಲಿ ಫಾಲೋ ಮಾಡಿದರೆ ಮಗುದು ಇಮ್ಯುನಿಟಿ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ನಾನೀಗ ಸುಮಾರು ಐಟಮ್ಸ್ ಹೇಳಿದ್ದೇನೆ, ಲೈಕ್ ವೈಟಮಿನ್ಸ್ ಹೇಳಿದ್ದೇನೆ, ಮಿನರಲ್ಸ್ ಹೇಳಿದ್ದೇನೆ. ಸೊ ಇದೆಲ್ಲ ನಾವು ಲೈಕ್ ಮಗುಗೆ ಹೇಗೆ ಕೊಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಮಗು ತಗೊಳ್ಳೋದಿಲ್ಲ, ಅವನ ಇಮ್ಯುನಿಟಿ ಇಂಪ್ರೂವ್ ಆಗೋದಿಲ್ಲ. ಸೊ ನಾವೇನು ಮಾಡ್ಬೋದು, ಬೆಳಗ್ಗೆ ಮಗು ಎದ್ದು ಕೂಡಲೇ ಅವನಿಗೆ ಏನು ಮಾಡ್ಬೋದು, ಸೋಕ್ ಮಾಡಿರುವಂಥ ಆಲ್ಮಂಡ್ಸನ್ನು, ನಟ್ಸನ್ನು ಏನಾದರೂ ಕೊಡಿ. ಒಂದು ಯಾವುದಾದ್ರು ಆಲ್ಮಂಡ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಯಾವುದಾದ್ರೂ ನಟ್ಸನ್ನು ನಾವು ರೆಗ್ಯುಲರ್ಲಿ ಕೊಡಬೇಕು. ಸೊ ಅದರಿಂದ ಒಳ್ಳೆ ಫ್ಯಾಟ್ ಸಿಗುತ್ತೆ, ನಮಗೆ ಬೇಕಾಗಿರುವಂಥ ಮ್ಯಾಕ್ಸಿಮಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ. ಬ್ರೇಕ್ಫಾಸ್ಟ್ ಮಾಡುವಾಗ ದೋಸೆ ಒಂದೇ ಕೊಡದೆ ಅದರೊಟ್ಟಿಗೆ ಒಂದು ಮೊಟ್ಟೆ ಕೊಡಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೋಸೆ ಮಾಡುವಾಗ ಅದಕ್ಕೆ ಬೇಕಾದ ವೆಜಿಟೇಬಲ್ಸ್ ಹಾಕಿ ದೋಸೆ ಮಾಡೋದ್ರಿಂದ ಇನ್ನೂ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ಇಂಪ್ರೂವ್ ಮಾಡ್ಬೋದು. ಇದಾದಮೇಲೆ ಮಧ್ಯಾಹ್ನ ಲೈಕ್ ಊಟಕ್ಕೆ ಕೊಡುವಾಗ ಪಲ್ಯ ಏನು ಮಾಡಿ, ಮ್ಯಾಕ್ಸಿಮಮ್ ಪಲ್ಯನ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಟ್ಟು ಕಳಿಸಿ. ಸೊ ದಟ್ ಅವನಿಗೆ ಪಲ್ಯ ತೆಗೆದಿಡ್ಲಿಕ್ಕಾಗಲ್ಲ, ಚೆನ್ನಾಗಿ ತರಕಾರಿ ಹೋಗೋದ್ರಿಂದ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅದರೊಟ್ಟಿಗೆ ಸ್ವಲ್ಪ ಮೊಸರನ್ನು ಕೊಟ್ಟು ಕಳಿಸಿದ್ರೆ ಏನಾಗುತ್ತೆ, ಅದರಲ್ಲಿ ಒಳ್ಳೆ ಪ್ರೋಬಯೋಟಿಕ್ ಸಿಗುತ್ತೆ. ಅನ್ನಕ್ಕೆ ಬೇಕಾದರೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಯಾಟ್ ಕೂಡ ನಮಗೆ ಸಿಗುತ್ತೆ. ಮಗು ಶಾಲೆ ಬಿಟ್ಟು ಬಂದ ಕೂಡಲೇ ಬೇಕಾದ್ರೆ ಒಂದು ಹಣ್ಣು ಕೊಡ್ಬೋದು. ಹಣ್ಣು ಕೊಡೋದ್ರಿಂದ ನಮಗೆ ಬೇಕಾಗಿರುವಂಥ ಎಲ್ಲ ವಾಟರ್ ಸೋಲ್ಯುಬಲ್ ವಿಟಮಿನ್ಸು ಅದೆಲ್ಲ ನಮಗೆ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ ಎ ಕೂಡ, ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಮಗುದು ಇಮ್ಯುನಿಟಿ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಆದಷ್ಟು ನ್ಯಾಚುರಲಿ ನಮ್ಮ ಸುತ್ತಮುತ್ತಲು ಸಿಗುವಂಥ ಹಣ್ಣುಗಳನ್ನು ಬಳಸೋದು ತುಂಬ ಒಳ್ಳೆಯದು. ಇದಾದಮೇಲೆ ಒಂದು ಆಟ ಎಲ್ಲ ಆಡಿ ಬಂದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಮೊಳಕೆ ಕಾಳು ಕೊಡ್ಬೋದು ಅಥವಾ ನಟ್ಸ್ ಕೊಡ್ಬೋದು. ಸೊ ಅಥವಾ ಮೊಳಕೆ ಕಾಳಲ್ಲಿ ಕೊಡುವಾಗ ಸ್ವಲ್ಪ ಅಗಸೆ ಬೀಜ ಕೂಡ ಅದಕ್ಕೆ ಹಾಕಿ ಕೊಡ್ಬೋದು. ಸೊ ಮೊಳಕೆ ಕಾಳಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ಬೇಕಾಗಿರುವಷ್ಟು ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ನೈಟ್ ಫುಡ್ ಕೊಡುವಾಗ ಕೂಡ ನಾವೇನು ಮಾಡಬೇಕು, ಲೈಕ್ ಒಂದು ಮೇಜರ್ ಗ್ರೈನ್ ಇದ್ದೇ ಇರುತ್ತೆ. ನಾವು ಅಕ್ಕಿ ಯೂಸ್ ಮಾಡ್ತೀವಿ ಅಥವಾ ಜೋಳ ಯೂಸ್ ಮಾಡ್ತೀವಿ ಅಥವಾ ರಾಗಿ ಯೂಸ್ ಮಾಡ್ತೀವಿ ಅಥವಾ ಗೋಧಿ ಯೂಸ್ ಮಾಡ್ತೀವಿ. ಅದರ ಒಟ್ಟಿಗೆ ನಾವೇನು ಮಾಡಬೇಕು, ಚೆನ್ನಾಗಿ ವೆಜಿಟೇಬಲ್ಸನ್ನು ಕೊಡಿ. ಚೆನ್ನಾಗಿ ಒಂದು ಹಣ್ಣನ್ನು ಕೊಟ್ಟರೆ ಈ ಒಂದು ಇಡೀ ದಿವಸದ್ದು ಫುಡ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಆಹಾರವನ್ನು ಫಾಲೋ ಮಾಡಿದರೆ ಮಗುದು ಇಮ್ಯುನಿಟಿ ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು, ಅವನು ಹೆಲ್ತಿ ಆಗಿರ್ಬೋದು. ಸೊ ಇದನ್ನು ನೀವೆಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.